ಅಲ್ಲಿ 9:30 ನಮ್ಮನ್ನ ತಡಿತಾರೆ, ಆಚೆ ಹೋಗಿಲ್ಲ ಅಂತ ನಮ್ಮನ್ನ ತಡಿತಾರೆ. 9 ಗಂಟೆ ಮೇಲೆ ಬಿಡಲ್ಲ ತಡಿತಾರೆ. ಅಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಯ್ತು, ಒಂದು 150 ಗಾಡಿ ಬಂದು ಅಲ್ಲಿ ನಿಂತ್ಕೊತಾರೆ. ಅದು ಮೊದಲನೇ ಗಾಡಿ ನಮ್ದು. 10:30 ಮೇಲೆ ಒಂದು ಟಿಪ್ಪರ್ ಬರ್ತದೆ ಆ ಕಡೆಯಿಂದ, ನೈಟು ಈ ಗುಂಡ್ಪಡೆಯಿಂದ ಆ ಕಡೆ ಬರ್ತದೆ. ಅದನ್ನ ಹಿಡಿದ ಮೇಲೆ ನಮ್ಮನ್ನ ಬಿಟ್ಟದ ಈಚೆಗೆ 9:30 ಮೇಲೆ 100 ಗಾಡಿನ ನಾವು ಅದ್ರ ಮೇಲೆ ಗಲಾಟೆ ಮಾಡಿದೆ. ನಾನು ಈ 10:30 ಗಾಡಿ ಎಲ್ಲಿ ಬಂತು, ಯಾಕೆ ಬಂತು? 9 ಗಂಟೆಗೆ ನಿಂಗೆ ಕ್ಲೋಸ್ ಆದ್ಮೇಲೆ 10 ಗಂಟೆಗೆ ಯಾಕೆ ಬಂತು ಗಾಡಿ? ಅಲ್ಲಿವರೆಗೆ ಹೇಳಿದೇನೋ ಎಲ್ಲ ಮಧ್ಯೆ ಪಂಚರ್ ಆಗಿತ್ತು. ನನಗೆ ಅದೆಲ್ಲ ಗೊತ್ತಿಲ್ಲ. ಕರೆಕ್ಟ್ ನಿಂದ ಮಾಹಿತಿ ಕೊಡುವಂತ ಗಲಾಟೆ ಮಾಡಿದ್ಮೇಲೆ 100 ಗಾಡಿನ ಈಚೆ ಬಿಡೋದು. ಫಾರೆಸ್ಟ್ ಸರ್ 25 ಜನ ದಬ್ಬ ತಗೊಂಡ್ಬಂದಿದ್ರು. ನಾನಂದ್ರೆ ನಿಮ್ ತಾಕತ್ತಿದ್ದ ಒಂದು ಬಟ್ಟೆ ಬಿಟ್ಟು ಬಿಟ್ಕೊಂಡೆ ಹೇಳಿ 25 ಜನ ಇದ್ವಿ ನಾವು. ಸರ್ ಒಂದ್ ತಪ್ಪು ಹುಡುಕ್ಬಿಟ್ಟು ನಮ್ಮ ಮೇಲೆ 8 ಜನ ಮೇಲೆ ಕೇಸ್ ಮಾಡಿದ್ರೆ ನಿಮ್ಮ 106 ತಪ್ಪ ಯಾವ ಕೇಸ್ ಹಾಕೋದು ನಿಮ್ಮ ಮೇಲೆ? ಈಗ ನೀವು FIR ಬಗ್ಗೆ ಉತ್ತರ ಕೊಡಿ. ಫಸ್ಟ್ ಉತ್ತರ ಕೊಡಿ. ಒಂದೊಂದು ಬೇಡಿಕೆಗೆ ಏನು ಉತ್ತರ ಕೊಡ್ತೀರಿ ನೀವು ಕೊಡಿ. ಇನ್ನೂ ಒಂದು 2-3 ಇದೆ ನಮ್ದು ವಿಚಾರಗಳು. ಕಳ್ತಾನಗಳು ಎಷ್ಟು ಕಳ್ತನ ಆಗ್ತದೆ? 1 ಕೋಟಿ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲೇ ಕಳ್ತಾನ. ಇನ್ನು ಬೇರೆಯವ್ರನ್ನ ಕಾಯೋದಿಲ್ಲ. ಬೇರೆಯವ್ರನ್ನ ಕಾಯ್ಲಿಕ್ಕಾಗತ್ತಾ? ಬೇರೆಯವ್ರನ್ನ ಕಳ್ತನ ಮಾಡೋದನ್ನ ಕಾಯ್ಲಿಕ್ಕಾಗತ್ತಾ? ಆವರಣದಲ್ಲೇ ಗಂಧದ ಮರನ ಕಟ್ ಮಾಡ್ಕೊಂಡು ಹೋದ್ರು. ಪಾಪ ನಮ್ಮ ಉಮೇಶ್ ಅವ್ರ ಮನೇಲಿ 1 ಕೋಟಿ ಅಂತ ಹೇಳ್ತಾರಪ್ಪ. ಅದು ಎಷ್ಟು ಲಕ್ಷ ಬರ್ಕೊಂಡವ್ರು ಇವ್ರು ಗೊತ್ತಿಲ್ಲ ನನಗೆ. ಅಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳ್ತನ ಆಗಿದೆ. ಇವತ್ತು ಟ್ರೇಸ್ ಆಗಿಲ್ಲ ನಿಮಗೆ. ರೂಟಲ್ಲಿ ಇದ್ರೆ ಅಷ್ಟೇ. ಸಣ್ಣ ಪುಟ್ಟ ದೊಡ್ಡದು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಮಟ್ಟಕ್ಕೆ ಆಗಿದೆ ಅಂತ ಕಳ್ಳರನ್ನ ವಿಡಿಯೋ ಮಾಡಿ ವಿಡಿಯೋ ಸಿಡಿ ಕೊಟ್ಟಿದ್ದೀನಿ ಅವ್ರಿಗೆ. 2 ವರ್ಷ ಆಗಿದೆ. ಕಳ್ಳರು ಯಾರು ಅಂತ ಜಡ್ಜಿಗೆ ಫೋನ್ ಮಾಡಿ ಅವರಿಂದ ಫೋನ್ ಮಾಡಿಸಿ ಕಳಿಸಿದ್ರು ಪೊಲೀಸ್ನವ್ರನ್ನ. ಆ ಮೇಡಮ್ ಬಂದ್ಬಿಟ್ಟು ನಾನು ಮಹೇಶ್ ಅವ್ರಿಗೆ ಇವ್ರಿಗೂ ಫೋನ್ ಮಾಡಿದೆ. ಸ್ಟಾಪ್ ಏನೋ ಮಾಡಿಲ್ಲ. ಆ ಮೇಡಮ್ ಬಂದ್ಬಿಟ್ಟು 2,000 ಪ್ರೂಫ್ ಇದೆ. ಮಹೇಶ್ ಸರ್ಗೆ ಒಂದು 7-8 ಸರಿ ಮಾಡಿದ್ದೀನಿ. ನಾವು ಏನಾದ್ರು ಬಿಡ್ಬೇಕಾಗ ಬೇಡ ಬಿಡ್ಬೇಕಾಗ ಎಲ್ಲರಿಗೆ ಬಂಚೋಡಿ. ನೀವು ಸರ್ ಒಬ್ಬರನ್ನೇ ನಂಬ್ಕೊಂಡು ನೀವು ಕೆಲಸ ಜಡ್ಜ್ಗೆ ಫೋನ್ ಮಾಡಿ ನೀವೆಲ್ಲ ವೈಫಲ್ಯ SP ಡ್ಯೂಟಿನೇ ವೈಫಲ್ಯ ಅಂತ ಇನ್ನೂ ಜಾಸ್ತಿ ಮುಂದೆ SP ಡ್ಯೂಟಿ ಮುಂದೆ ನಾವುಗಳು ಬಿಜೆಪಿ ಅಂದ್ರೆ ಇನ್ನೂ ಇದು ಬೇರೆ ರೀತಿ ಹಾಕಬೇಕು. ಸರ್ 1 ನಿಮಿಷ. ನೀವು ಕೇಸ್ ಹಾಕಿರೋದು ನ್ಯಾಷನಲ್ ಆಗಿ ತರದಿದ್ದಾರೆ, ಸಾರ್ವಜನಿಕ ತೊಂದರೆ ಇದೆ ಅಂತ. ಆಲ್ರೆಡಿ ಬಂದವರೆ ಸಾರ್ವಜನಿಕರು ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಇಲಾಖೆ ಮಾಡಿರೋದು ನಿಮ್ಮ SP ಡ್ಯೂಟಿ ಇದ್ರೆ ನಿಮಗೆ ತೋರಿಸಿರೋದು ಇಲ್ಲಿ ನಟೇಶ್ ಅಂತ ನೀವು ಬರ್ಕೊಂಡಿರೋದು. ನಾನು ಹೇಳ್ತಾ ಇರೋದು, ನಾನು ಆ ಜಾಗದಲ್ಲಿ ಇದ್ದ, ನಾನು ಕೇಳಿದ್ದೀನಿ, ನಾ ಜಾಗದಲ್ಲಿ ಇದ್ದ, ನನ್ನ ಮೇಲೆ ಯಾಕೆ ನೀವು ಕೇಸ್ ಮಾಡಿದ್ದಾರೆ? ಏನ್ ಕಾರಣ? ಯಾವ ರಾಜಕಾರಣಿ ಒತ್ತಡ ಬಂತು ನಿಮ್ಗೆ ಹೇಳಿ? ಯಾವ ರಾಜಕಾರಣಿ ಒತ್ತಡ ಇದೆ ಹೇಳಿ? ನಿಮ್ ಕಡೆ ಮೆಸೇಜ್ ಮಾಡಿ ಹೇಳ್ತಾರೆ ನಮ್ಗೆ ಮೇಲಧಿಕಾರಿಗಳಿಂದ ಒತ್ತಡ ಇದೆ ಅಂತ. ಯಾರು ಮಾಡಿ ನನ್ನ ಮೇಲೆ ಕೇಸ್ ಮಾಡಕ್ಕೆ ಯಾರು ಕಾರಣ? ಸರ್ ಒಂದ್ ನಿಮಿಷ. ನೀವು ಸಬ್ ಇನ್ಸ್ಪೆಕ್ಟರ್ಗಳಾಗ್ಲಿ, ಸರ್ಕಾರಗಳಾಗ್ಲಿ ಹೋಗ್ತೀರಾ. ಆಲ್ರೆಡಿ ಇಲ್ಲಿ PC ಗಳಾಗ್ಲಿ ಇನ್ನೊಬ್ರಾಗ್ಲಿ ಯಾವಾಗ್ಲೂ ಇಲ್ಲೇ ಇರ್ತಕ್ಕಂಥವ್ರು ಪರಿಶೀಲನೆ ಮಾಡಿದ್ರೆ ಹೆಂಗೆ ಮಾಡ್ರಿ
ನಾನು ನಿಮ್ ಜೊತೆ ಅಲ್ಲೇ ಇದ್ದೀನಿ. ಎನ್ಮಹೇಶ್ ಅವರು ಶಾಸಕರು, ಮಾಜಿ ಶಾಸಕರು ಮಾತಾಡ್ಬೇಕಾದ್ರೆ ಕೆಳಗಡೆನೆ ಕೂತಿದ್ದೀನಿ. ನಾ NH ಹೋಗೇ ಇಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದೀರಾ? ಯಾರು ಒತ್ತಡ ಇದೆ ಅದೇ ನನಗೆ. ಶಾಸಕರು ನೀರು ನಾಳೆ ಮನೆ ಮುಂದೆ ಕೂತ್ರೆ ಕೇಸಕ್ಕೆ ಅವ್ರ ಮನೆ ಮುಂದೆ ಹೋಗ್ತೀವಿ ನಾವು ಶಾಸಕರ ನಮ್ಗೆ ಏನ್ ಮಾಡಕ್ಕಂದು ಶಾಸಕ ಓಟ್ ಹಾಕಿ ಕೆಲಸ ಅವ್ರ ಮನೆ ಮುಂದೆ ಕೂತ್ರಿ ಅವ್ರು ಕೂಗಿದ್ರೆ ಕೇಸಕ್ಕೆ ಯಾಕೆ ಹಾಕ್ಬೇಕು ಕೇಸ ಅವ್ರ ಮೇಲೆ 2023 ಇಲ್ಲಿ ತನಕ ಕೆರೆ ನೀರು ಬಿಟ್ಟಿಲ್ಲ. 2 ಬಾರಿ ಕೆರೆಗೆ ನೀರು ಹರಿಬೇಕಾಯ್ತು. ಅದ್ರ ಬಗ್ಗೆ ನಾವು ರೈತರ ಬಗ್ಗೆ ಒಳ್ಳೇದಾಗಿ ಪ್ರತಿಭಟನೆ ಮಾಡ್ತೇವೆ. ನೀವು ನನ್ನ ಮೇಲೆ ಕೇಸ್ ಹಾಕಿದ್ರೆ ಹೇಳಿ ನನಗೆ. ಅದನ್ನ ಯಾರು ಒತ್ತಡ ಇದೆ ಸರ್ ಕೇಳ್ತಾ ಇರೋದು. ನನ್ನ ಮೇಲೆ ಯಾರು ಒತ್ತಡ ಮಾಡಿದ್ದಾರೆ? ಗುಂಡು ಬಿಡ ಕೇಳೋರಿಗೆ ಮಾಡೋ ಕೆಲಸಗಳು ಬೇಕಾದಷ್ಟು ಅವ್ರು ಹೇಳೋ ಪ್ರಕಾರವಾಗಿ ಪ್ರಚೋದನೆ ಕೊಟ್ಟು ಅವರೇ ಇಲ್ಲಿ ನೀವು ಇನ್ಪುಟ್ ಆಗಲ್ಲ ಬಂದು ನೇರವಾಗಿ ನಟೇಶ್ ಮುಂದೆ ಹೌದು ಸರ್, ನಾವೇ ದುಡ್ಡು ಕೊಡ್ತೀವಿ ಸರ್ ನೇರವಾಗಿ ಅವ್ರ ಬಗ್ಗೆ. ಆಯ್ತು, ನೀವು ಕಂಪ್ಲೇಂಟ್ ಕೊಡಿ. ಈಗ ಕೊಡ್ತೀನಿ ಸರ್ ನಾನು. ಬೇರೆ ಆಯ್ತು. ಜೊತೆಗೆ ನಮ್ಮ ಮುಂದೆ ನಾವು ಭಾಷಣ ನಮ್ಮ ಮುಂದೆ ಕೊಟ್ಟಿದ್ದಾನು. ಈಗ ನಟೇಶ್ ಗುಂಡುಪೇಟೆ ತಾಲೂಕು ಮಾಡೋನು ಎಲ್ಲರಿಗೂ ನಟೇಶ್ಗೂ ಗೊತ್ತಿದೆ ಯಾರ್ಯಾರು ಅಂತ ಗೊತ್ತಿದೆ. ನಿಮಗೆ ಪೊಲೀಸ್ನವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ನೀವು ವಿಡಿಯೋ ನೋಡ್ಕೊಂಡೆ ಮಾಡ್ತೀರಿ. ಯಾರು ರಸ್ತೆ ತಡೆ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು. ಇಲ್ಲೊಂದು 2-3 ಜನದ್ದು ಅಲ್ಲಿ ರಸ್ತೆ ತಡೆ ಮಾಡದಿದ್ದವ್ರನ್ನ ನೀವು ಹೆಸರು ಸೇರಿಸಿದ್ರಲ್ಲ, ಏನು ಉದ್ದೇಶಕ್ಕೆ ಸೇರಿಸಿದ್ರಿ? ಪ್ರಣಯ್ ಬಂದು ಎದುರಿಸ್ಲಿಕ್ಕೆ ಹೋಗಿದ್ದು ರಸ್ತೆ ತಡೆ ಬೇಡ ಅಂತೇಳಿ ಅವನ್ನ ಅವಾಯ್ಡ್ ಮಾಡಿ, ಅದನ್ನ ಬೇಡ ಅಂತ ಹೇಳಿ ಅವನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗಿದ್ದು ಪ್ರಣಯ್. ಅವನ್ನ ನೀವು A1 ಮಾಡಿದ್ರಿ. ಈ ಥರದ ಒಂದು 2-3 ಜನದನ್ನ ನೀವು ಅಲ್ಲಿ ಇಲ್ದದವ್ರನ್ನ ಬೇಡದವ್ರನ್ನ ನೀವು ಸೇರ್ತಿದ್ರಿ. ನಿಮ್ಮ ಉದ್ದೇಶ ಏನು ಅಂತ ಗೊತ್ತಾಗಲಿಲ್ಲ ನಮಗೆ. ಫಸ್ಟ್ ಆಫ್ ಆಲ್ ನಿಮ್ಮ ಉದ್ದೇಶ ಏನು ಸರ್? ಏನಕ್ಕೆ ಆ ಥರ ಮಾಡಿದ್ರು? ಇಲ್ದದವ್ರನ್ನ ಯಾಕೆ ಸೇರ್ತಿದ್ದಲ್ಲಿ? ಈಗ ನಮ್ಮ ನಾಯಕರು ಮಹೇಶ್ ಅವರು ಮಾತಾಡ್ತಾರೆ. ರಸ್ತೆ ತಡೆ ಮಾಡಿ ನೆನ್ಪಿಟ್ಟಿಗೆ ಮಾತಾಡ್ಬೋದು. ಅಷ್ಟು ಕೊಲೆ ದರೋಡೆ ನಡೀತಾವ. ಅದು ಮಾಹಿತಿ ಅವರು ಬೇಗ ಕೊಡಲ್ಲ. 9 ನಿಮಿಷ 8 ನಿಮಿಷ ಸರ್ ಆಕ್ಚುಲಿ ನೀವು ಈಗ ಹೆದ್ದಾರಿ ತಡೆಯೋದಕ್ಕೆ ಕೇಸ್ ಹಾಕಿರಲ್ಲ ಸಂತೋಷ. ಆದ್ರ ಸರ್ಕಲ್ ಅಲ್ಲಿ ಮಾತ್ರ ಹೆದ್ದಾರಿ ತಡೆಯಕ್ಕೆ ಅರ್ಧ ಗಂಟೆ ತಡೆದು ಅಂತ ಹಾಕಿರಲ್ಲ, ಅದ್ರ ಮೇಲೆ ಹಾಕೋದೈತಲ್ಲ ಸರ್ ನೀವು. ಕೋಟಳ್ಳಿ ಗೇಟ್ ಅಲ್ಲಿ ತಡೆದು ಕೋಟಳ್ಳಿ ಗೇಟ್ ಆಯ್ತಲ್ಲ, ಅದ್ರ ಮೇಲೆ ಹಾಕಿಲ್ಲ. ಅಲ್ಲಿ ಇಂಟೆಲಿಜೆಂಟ್ ರಿಪೋರ್ಟ್ ಬರಲಿಲ್ಲ ನಿಮ್ಗೆ ಅಲ್ಲಿ. ಅಲ್ಲ ಅಲ್ಲ ಹೆದ್ದಾರಿ ಎಲ್ಲ ಅಂದ್ರೆ ವೆಹಿಕಲ್ ನಿಂತಿಲ್ವ ಸರ್? ಸಾರ್ವಜನಿಕ